ವಿಧಾನಸಭೆಯಲ್ಲಿ ಇವತ್ತು ಮತ್ತೆ ಸದ್ದು ಮಾಡುತ್ತೆ ಪವರ್ಫುಲ್ ಸ್ಟೋರಿ. ಬಿಜೆಪಿ ವಿರುದ್ಧ ಪವರ್ಫುಲ್ ಅಸ್ತ್ರವನ್ನ ಕೈಗೆತ್ತಿಕೊಳ್ತಾರೆ ಕೈ ನಾಯಕರು. ಪವರ್ ಟಿವಿ ರಾಜ್ಯದ ಜನತೆಯ ಮುಂದೆ ತಂದಿದ್ದ ಒಂದು ಸ್ಟೋರಿ ಇವತ್ತು ವಿಧಾನಸಭೆಯಲ್ಲಿ ಮತ್ತೆ ಪ್ರತಿಧ್ವನಿಸುವ ಸಾಧ್ಯತೆಗಳಿದೆ. ಶಾಸಕ ಮುನಿರತ್ನ ಏಡ್ಸ್ ಟ್ರ್ಯಾಪ್ ಪ್ರಕರಣ ಸಂಬಂಧಪಟ್ಟಂತೆ ಹನಿ ಟ್ರ್ಯಾಪ್ ಏಡ್ಸ್ ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ನೋ ವಿಚಾರಣೆ ಈಗ ಕಾಂಗ್ರೆಸ್ ಕೈಗೆ ಸಿಕ್ಕಿರುವ ಬಹಳ ದೊಡ್ಡ ಅಸ್ತ್ರ. ಬಿಜೆಪಿ ನಾಯಕರದ್ದು ಯಾವುದೇ ಆರೋಪ ಇದ್ರು ಅದಕ್ಕೆ ಕೌಂಟರ್ ಕೊಡೋದಕ್ಕೆ, ಜಾತಿ ನಿಂದನೆ, ಹನಿ ಟ್ರ್ಯಾಪ್ ಮತ್ತು ಏಡ್ಸ್ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಪವರ್ ವರದಿ ಪ್ರಸ್ತಾಪಿಸೋದಕ್ಕೆ ಎಚ್.ಸಿ. ಮಹದೇವಪ್ಪ ರೆಡಿಯಾಗಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ, ನಯನಾ ಮೋಟಮ್ಮ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮನೆಯೂ ಕೂಡ ಸದನದಲ್ಲಿ ಇದೇ ವಿಚಾರ ಬಹಳ ದೊಡ್ಡ ಕೋಲಾಹಲವನ್ನು ಎಬ್ಬಿಸಿತ್ತು. ಶಾಸಕ ಮುನಿರತ್ನ ಅವರನ್ನು ಅಮಾನತು ಮಾಡಬೇಕು, ಶಾಸಕ ಸ್ಥಾನದಿಂದ ಕಿತ್ತೆಗಿಬೇಕು ಅಂತ ಹೇಳಿ ಕಾಂಗ್ರೆಸ್ಸಿಗರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇವತ್ತು ಕೂಡ ಸದನದಲ್ಲಿ ಇದೇ ವಿಚಾರ ಬಹಳ ದೊಡ್ಡ ವಿಚಾರದಲ್ಲಿ, ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸುವ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಒಬ್ಬ ಶಾಸಕರು ಅವರ ಕಚೇರಿಯಲ್ಲಿ ಕುಳಿತು ಯಾರೋ ಒಬ್ಬ ಕಾಂಟ್ರಾಕ್ಟರ್ ಜೊತೆ ಸಂಭಾಷಣೆ ನಡೆಸ್ತಾ ಇರ್ತಕ್ಕಂಥ ವಿಚಾರ, ಅದನ್ನ ರೆಕಾರ್ಡ್ ಮಾಡಿ ಅದರ ಮೇಲೆ ದೂರು ಕೊಟ್ಟಿರ್ತಕ್ಕಂಥ ವಿಚಾರ ಇವತ್ತು ಪ್ರಕರಣವಾಗಿ ಮಾರ್ಪಟ್ಟಿದೆ. ಆ ಪ್ರಕರಣದಲ್ಲಿ ಅವ್ರು ಮಾತಾಡಿರ್ತಕ್ಕಂಥ ಮಾತು ಇವತ್ತು SIT ಮುಖಾಂತರ FSL ಗೆ ಆ ಒಂದು ರೆಕಾರ್ಡೆಡ್ ಮೆಸೇಜ್ ಅನ್ನ ಕಳಿಸಲಾಗಿ FSL ಇಂದ ಇವತ್ತು ವರದಿ ಬಂದಿದೆ. ಈ ಮಾತಾಡಿರ್ತಕ್ಕಂಥ ವ್ಯಕ್ತಿ ಯಾರ ಮೇಲೆ ದೂರಿದೆಯೋ ಅದೇ ವ್ಯಕ್ತಿಯ ಒಂದು ಧ್ವನಿ ಅನ್ನೋದನ್ನ ಇವತ್ತು ಖಾತ್ರಿಪಡಿಸಿ FSL ಇವತ್ತು ಆ ರಿಪೋರ್ಟ್ ಅನ್ನ ಕೊಟ್ಟಿದೆ. ನನ್ನ ಆಕ್ಷೇಪಣೆ ಇಷ್ಟೇ, ಇಲ್ಲಿ ನಾವೆಲ್ಲರೂ ಕೂಡ ಈ ಸಂವಿಧಾನದ ಅಡಿನಲ್ಲಿ, ಭಾರತ ದೇಶದ ಕಾನೂನು ಅಡಿನಲ್ಲಿ ನಾವೆಲ್ಲರೂ ಕೆಲಸ ನಿರ್ವಹಿಸಬೇಕಾದ್ದು ನಮ್ಮ ಧರ್ಮ. ಜಾತಿ ನಿಂದನೆ ಅಂತ ಹೀನ ಕೃತ್ಯವಂತ ಮಾಡ್ತಕ್ಕಂಥ ವ್ಯಕ್ತಿ ಶಾಸಕರಾಗಿರೋದಕ್ಕೆ ಎಷ್ಟು ಮಟ್ಟಕ್ಕೆ ಸರಿ? ನಾನು ಇಲ್ಲಿ ಸರ್ಕಾರವನ್ನ